ಆಯ್ತಾ. ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾವೆಲ್ಲ ದೇವಸ್ಥಾನಗಳನ್ನ ಹಾಗೂ ಮನೆಗಳನ್ನ ಕಟ್ಟುವಾಗ ಮೊದಲು ಫೌಂಡೇಶನ್ ಹಾಕ್ತೇವೆ, ಆ ನಂತರ ಗೋಡೆ, ಆ ನಂತರ ಮೇಲ್ಛಾವಣಿ, ಆ ನಂತರ ದೇವಸ್ಥಾನ ಆದ್ರೆ ಅದಕ್ಕೊಂದು ಕಳಶ ಇಡುತ್ತೇವೆ. ಇದು ಕ್ರಮ ಮನೆ ಅಥವಾ ದೇವಸ್ಥಾನಗಳನ್ನು ಕಟ್ಟೋದು. ಆದ್ರೆ ಇಲ್ಲೊಂದು ವಿಶೇಷವಾದ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನ ಮೇಲೆ ಕಳಶದಿಂದ ಕೆಳಗಡೆವರೆಗೂ ಕೆತ್ತನೆ ಮಾಡ್ಕೊಂಡು ಬರಲಾಗಿದೆ. ಕಟ್ಟಿಲ್ಲ ಈ ದೇವಸ್ಥಾನವನ್ನ, ಬರೀ ಕೆತ್ತನೆ ಮಾಡಿದ್ದಾರೆ. ಒಂದು ಬೃಹತ್ ಬಂಡೆಯನ್ನ ಕೆತ್ತನೆ ಮಾಡಿ ವಿಶಾಲವಾದ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ಕಂಬ, ದೇವಸ್ಥಾನದ ಮೇಲ್ಚಾವಣಿ, ದೇವಸ್ಥಾನದ ಗರುಡ ಕಂಬ, ದೇವಸ್ಥಾನದಲ್ಲಿರುವ ಶಿವಲಿಂಗ, ಇವು ಎಲ್ಲವನ್ನು ಸಹ ಕೆತ್ತನೆ ಮಾಡಲಾಗಿದೆ. ಅಂತ ವಿಶಿಷ್ಟವಾದ ದೇವಸ್ಥಾನ ಅದು ನಮ್ಮ ದೇಶದಲ್ಲಿ ಮಾತ್ರ ಇರೋದು, ಬೇರೆ ದೇಶಗಳೆಲ್ಲಲ್ಲೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ವಿಶಿಷ್ಟವಾದ ದೇವಸ್ಥಾನವನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇದೇ ಆ ದೇವಸ್ಥಾನದ ಮಹಾದ್ವಾರ. ಇಲ್ಲಿ ನೋಡಿ, ಈ ಕಡೆಯಿಂದ ನೋಡಿ ನೀವು, ಕಲ್ಲಿನ ಬಂಡೆಯನ್ನ ಹೇಗೆ ವಿಶೇಷವಾದ ಆಗಿನ ತಂತ್ರಜ್ಞಾನದಿಂದ, ಅವರ ಯೋಗ ಜ್ಞಾನದಿಂದ ಎಷ್ಟು ವಿಶೇಷವಾಗಿ ಕೆತ್ತನೆ ಮಾಡಲಾಗಿದೆ ನೋಡಿ. ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಈ ದೇವಸ್ಥಾನಕ್ಕೆ ಬೃಹತ್ತಾದ ಹೆಬ್ಬಾಗಿಲನ್ನ ಇಟ್ಟಿದ್ದಾರೆ. ಈ ಹೆಬ್ಬಾಗಿಲು ದಾಟಿ ಒಳಗೆ ಪ್ರವೇಶಿಸುತ್ತಿದ್ದಂತೆ ಭವ್ಯವಾದ ಒಂದು ಮಂಟಪ, ಸುಂದರವಾದ ಕೆತ್ತನೆಗಳಿರುವ ಕಂಬಗಳಿರುವ ಒಂದು ವಿಶೇಷವಾದ ಮಂಟಪ ಇದು. ಇಲ್ಲಿ ನೋಡಿ, ಎರಡು ಸೈಡಿಗೂ ಮಂಟಪವನ್ನ ಕಾಣಬಹುದು. ಈ ಮಂಟಪವನ್ನ ದಾಟ್ಕೊಂಡು ಎದುರುಗಡೆ ಹೋಗ್ತಿದ್ದಂಗೆ ನಿಮ್ಗೆ ವಿಶಾಲವಾದ ಒಂದು ಕೆತ್ತನೆಯ ಮೂರ್ತಿಯನ್ನ ಕಾಣಬಹುದು. ಈ ಎಲ್ಲ ಮೂರ್ತಿಗಳನ್ನು ನೋಡಿ, ಈ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಈ ಮೂರ್ತಿಗಳನ್ನು ಸಹ ಕೆತ್ತನೆ ಮಾಡಿರುವಂತಹದ್ದು. ಅದೇ ವಿಶೇಷ ಇಲ್ಲಿ. ನೋಡಿ, ಇದೊಂದು ಬೃಹತ್ತಾದ ಆನೆ. ಈ ದೇವಸ್ಥಾನದ ಎಡಕ್ಕೂ ಒಂದು ಆನೆಯನ್ನು ಕೆತ್ತಿದ್ದಾರೆ, ಬಲಕ್ಕೂ ಒಂದು ಆನೆಯನ್ನ ಕೆತ್ತಿದ್ದಾರೆ. ಈ ಆನೆ ಈಗ ಸೊಂಡಿಲನ್ನೆಲ್ಲ ಯಾರೋ ದುಷ್ಕರ್ಮಿಗಳು ಅನ್ಬಹುದು, ಅವರು ಈ ಸೊಂಡಿಲನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಹೆಚ್ಚಿನ ಎಲ್ಲಾ ಕಲಾಕೃತಿಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಆನೆಯ ಪಕ್ಕದಲ್ಲಿ ನೀವು ಎಲ್ಲಾ ದೃಶ್ಯಗಳಲ್ಲಿ ನೋಡ್ತಿರುವಂತ ವಿಶೇಷವಾದ ಒಂದು ಕಂಬ ಇದೆ ನೋಡಿ. ಇದೊಂದು ವಿಶೇಷವಾದ ಕಂಬ. ಈ ದೇವಸ್ಥಾನದ ಎಡಭಾಗದಲ್ಲೂ ಹಾಗೂ ಬಲಭಾಗದಲ್ಲೂ ಎರಡೂ ಕಡೆನೂ ಈ ದೇವಸ್ಥಾನದ ಕಂಬ ಇದೆ. ಇದೇನೋ ಒಂಥರ ಧ್ವಜ ಸ್ತಂಭ ಅಥವಾ ಗರುಡ ಕಂಬ ಅಂತ ಕರಿಬಹುದು. ಇದರದ ಸುತ್ತಳತೆ ಸಾಧಾರಣ ಒಂದು ಸೈಡಿನ ಉದ್ದ ಸಾಧಾರಣ 7-8 ಅಡಿ ಇರಬಹುದು. 8 ಅಡಿ ಚೌಕಾಕಾರದ ವಿಶಿಷ್ಟವಾದ ಬೃಹತ್ ಕಂಬ. ಈ ಕಂಬವನ್ನು ಸಹ ಕೆತ್ತಿದ್ದೇ ವಿನಃ ಪ್ರತಿಷ್ಠಾಪಿಸಿದ್ದಲ್ಲ ಅಥವಾ ಬೇರೆ ಕಡೆಯಿಂದ ತಂದು ಇಟ್ಟದ್ದಲ್ಲ. ಈ ದೇವಸ್ಥಾನಕ್ಕೆ ಒಳಗಡೆ ಪ್ರವೇಶಿಸುವುದಕ್ಕಿಂತ ಮುಂಚೆ ನಿಮ್ಗೆ ಪಕ್ಕದಲ್ಲಿರುವ ಗುಹಾಂತರ ಕೊಠಡಿಗಳನ್ನ ತೋರಿಸ್ತೇನೆ. ಅಲ್ಲಿ ನೋಡಿ, ವಿಶೇಷವಾದ ಕಂಬಗಳ ಕೊಠಡಿ, ಅದಕ್ಕೆ ಮಹಲು, ಕೊಠಡಿಯ ಮಹಲು, ಮೇಲ್ಮಹಲು ಹಾಗೂ ಇಲ್ಲೆಲ್ಲ ಕೊಠಡಿಗಳು, ಇವು ಸಹ ಬಂಡೆಯಲ್ಲಿನೇ ಕೆತ್ತಿರುವಂತ. ಈ ಅಳಿಗಳು ರಜಾರಶವಾಗಿ ತಿರುಗಾಡ್ತಾ ಇದ್ದಾವೆ. ಒಂದು ಅಳಿಲು ಏನೋ ತಿಂತಾ ಇದೆ. ಚಂದ್ರಶಾಲೆ. ಇಲ್ಲಿ ಬೃಹತ್ತಾದ ಆನೆ ಹಾಗೂ ಸಿಂಹಗಳನ್ನು ಕೆತ್ತಿದ್ದಾರೆ ನೋಡಿ.
ವಿಶೇಷವಾದ ಗುಹಾಂತರ ಕೊಠಡಿಗಳು ದೇವಸ್ಥಾನದ ಸುತ್ತಮುತ್ತ ಇರುವುದು. ಹಾಗೂ ಈ ಬಂಡೆಯಲ್ಲಿ ಕೆತ್ತಿರುವ ಈ ಬಂಡೆಯ ದರ್ಶನ ಇಲ್ಲಿಂದ. ಇವೆಲ್ಲ ನೋಡ್ಕೊಳ್ತಾ ಈ ದೇವಸ್ಥಾನವನ್ನೊಮ್ಮೆ ಸುತ್ತಾಕಿ ಬರೋಣ ಮೊದಲು. ಈ ದೇವಸ್ಥಾನದ ಫೌಂಡೇಶನ್ ಮೇಲೆ ಚಿಕ್ಕ ಆನೆಗಳನ್ನ ನಾವು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹಜವಾಗಿ ಕಾಣ್ತೇವೆ. ಆದ್ರೆ ಈ ದೇವಸ್ಥಾನದ ಫೌಂಡೇಶನ್ ಮೇಲೆ ಅಂದ್ರೆ ಸುಮಾರು 10 ಅಡಿಗಳಷ್ಟು ಎತ್ತರದ ಆನೆ ಸಿಂಹಗಳ ಚಿತ್ರವನ್ನು ನೀವು ಕಾಣಬಹುದು ನೋಡಿ. ಬೃಹತ್ತಾದ ವಿಗ್ರಹಗಳು, ಬೃಹತ್ತಾದ ಕೆತ್ತನೆ. ಜೀವನದಲ್ಲೊಮ್ಮೆ ಈ ದೇವಸ್ಥಾನದ ದರ್ಶನ ಮಾಡಲೇಬೇಕು ಅಂತ ಅನಿಸುವಂತ ವಿಶಿಷ್ಟವಾದ ದೇವಸ್ಥಾನ ಇದು. ಮಳೆಗಾಲ ಆಗಿದ್ರಿಂದ ಈ ಬಂಡೆಗಳ ಮೇಲಿಂದ ಹನಿ ನೀರು ಬೀಳ್ತಾ ಇದೆ. ಮೈ ರೋಮಾಂಚನಗೊಳ್ಳುವಂತ ದೃಶ್ಯ ನೋಡಿ ಇದು. ಕಲ್ಲಿನಿಂದಲೇ ಮೇಲ್ಚಾವಣಿಯನ್ನ ಕೆತ್ತಿರುವಂತ ಕಟ್ಟಡ ನೋಡಿ ಇದು. ಇದು ಈಗ ದೇವಸ್ಥಾನದ ಹಿಂಭಾಗ. ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಮಹಲುಗಳನ್ನು ಕೆತ್ತಿದ್ದಾರೆ. ನೋಡಿ, ಇಲ್ಲಿ ರಾಮ ಸೇತು ಕಟ್ಟುವಂತ ಒಂದು ದೃಶ್ಯ ಇರಬಹುದು. ಹಾಗೇನೆ ಕಾಣಿಸ್ತಾ ಇದೆ. ಇದು ಸಮುದ್ರ ಹಾಗೂ ಇಲ್ಲಿ ಸಮುದ್ರದ ಕೆಳಗಡೆ ರಾಮ ಸೇತುವೆ, ಈ ಬಂಡೆಗಳನ್ನ ಹೊತ್ತುತ್ತಿರುವಂತಹ ಕಪಿ ಸೈನ್ಯ, ರಾಮ ರಾವಣರ ಯುದ್ಧ, ಪ್ರತಿಯೊಂದನ್ನು ಇಡೀ ರಾಮಾಯಣವನ್ನ ಈ ಇಷ್ಟೇ ಸಣ್ಣ ಸ್ಥಳದಲ್ಲಿ ಚಿತ್ರಣ ಮಾಡಿದ್ದಾರೆ ನೋಡಿ. ಹಾಗಾಗಿ ನಮ್ಮೊಂದಿಗೆ ನಾವು 4 ಜನ ಒಟ್ಟಿಗೆ ಹೊರಟಿದ್ವಿ. ಹನುಮಂತು, ರಾಜೇಶ್ ನಾಯ್ಕ್ ಮುರುಡೇಶ್ವರದಿಂದ, ಭಟ್ಕಳದಿಂದ ಸಂತೋಷ್ ಶೇಟ್ ಅವರು. ರಾವಣ ಕೈಲಾಸ ಪರ್ವತವನ್ನ ಎತ್ತಿ ಹಿಡಿದಿರುವಂತ ದೃಶ್ಯ. ಬೃಹತ್ತಾದ ಬುದ್ಧನ ಒಂದು ಪ್ರತಿಮೆಯನ್ನ ಈ ಗೋಡೆಯ ಮೇಲೆ ಚಿತ್ರಿಸಿದ್ದಾರೆ. ಇದರ ಎದುರುಗಡೆ, ಈ ಬುದ್ಧನ ಎದುರುಗಡೆನೆ ನೇರವಾಗಿ ಅಷ್ಟೇ ಬೃಹತ್ತಾದ ಒಂದು ವಿಶೇಷವಾದ ವಿಗ್ರಹ. ಇಲ್ಲೊಂದೆರಡು ವಿಶೇಷವಾದ ದ್ವಾರಪಾಲಕರನ್ನ ತೋರಿಸ್ತೇನೆ ನೋಡಿ. ನೋಡಿ, ದ್ವಾರಪಾಲಕರವರು ಇಲ್ಲೊಂದಿದೆ, ಆಚೆಗೊಂದಿದೆ, ಆಚೆಗೊಂದಿದೆ. ಈ ದ್ವಾರಪಾಲಕನ ಹೇರ್ ಸ್ಟೈಲ್ ನೋಡಿ, ಕೇಶ ವಿನ್ಯಾಸ ಕಲೆ ಇತ್ತು ಅಂತ ತೋರಿಸ್ಕೊಡುತ್ತೆ. ದೇವಸ್ಥಾನದ ಸುತ್ತಮುತ್ತಲಿನ ದೃಶ್ಯಗಳನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಂದ್ಮೇಲೆ ಈಗ ಮೇಲ್ಗಡೆ ಹೋಗಿ ಶ್ರೀ ಪರಮೇಶ್ವರನ ಅಂದ್ರೆ ಕೈಲಾಸವಾಸನ ಅಂದ್ರೆ ಈಶ್ವರ ಲಿಂಗವನ್ನ ಕೆತ್ತಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಕೈಲಾಸ ದೇವಾಲಯ ಅಂತ ಹೆಸರು. ಆ ಕೈಲಾಸ ವಾಸನನ್ನ ನೋಡ್ಕೊಂಡು ಬರೋಣ ಬನ್ನಿ. ಇದು ನೋಡಿ, ಭವ್ಯವಾದ ಪ್ರವೇಶ ದ್ವಾರ. ಇಲ್ಲಿ ವಿದ್ಯುತ್ ವಿಶೇಷವಾದ ಲೈಟಿಂಗ್ ವ್ಯವಸ್ಥೆ ಇಲ್ಲ, ಆದ್ರೂ ಕೆಲವೊಂದು ಕಡೆ ಮಾತ್ರ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಮ್ಗೆ ಎದುರುಗಡೆ ಕಾಣ್ತಾ ಇರೋದೇ ಬೃಹತ್ತಾದ ವಿಶಿಷ್ಟವಾದ ಶಿವಲಿಂಗ. ಈ ಶಿವಲಿಂಗವನ್ನು ಸಹ ಕೆತ್ತನೆ ಮಾಡಿದ್ದೇ ಇಲ್ಲಿಂದ.
ಇದೇ ಬಂಡೆಗಲ್ಲಲ್ಲಿ ಕೆತ್ತನೆ ಮಾಡಿದ್ದಂತ ವಿಶೇಷವಾದ ಶಿವಲಿಂಗ. ಈ ವಿಶಿಷ್ಟವಾದ ದೇವಸ್ಥಾನದ ಹೆಸರು ಕೈಲಾಸ ದೇವಸ್ಥಾನ ಅಂತ. ಇದು ಮಹಾರಾಷ್ಟ್ರ ರಾಜ್ಯದ ಸಂಭಾಜಿನಗರ ಜಿಲ್ಲೆಯ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಿಂದ ಕೇವಲ 1 ಕಿಲೋಮೀಟರ್ ದೂರದ ಎಲ್ಲೋರಾ ಎಂಬಲ್ಲಿದೆ. ಈ ದೇವಸ್ಥಾನದಲ್ಲಿ ವಿಶೇಷವಾದ ಕೆತ್ತನೆ ಹೊಂದಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೇಲ್ಛಾವಣಿಯ ಮೇಲೆ ಹೆಚ್ಚಾಗಿ ನಟರಾಜನ ವಿಗ್ರಹ ಇರ್ಬೋದು. ಆ ವಿಗ್ರಹವನ್ನ ಸುಂದರವಾಗಿ ಕೆತ್ತಿದ್ದಾರೆ. ಇದು ಮೇಲ್ಛಾವಣಿಯ ಮೇಲಿರುವಂತ ಕೆತ್ತನೆ. ಈ ದೇವಸ್ಥಾನದಲ್ಲಿ ಶಿವಲಿಂಗ ಇದೆ ಅಂತಂದ್ಮೇಲೆ ನೋಡಿ, ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ಶಿವಲಿಂಗ ಇದೆ ಅಂತಂದ್ರೆ ಇದರ ಸರಿಯಾದ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಎದುರುಗಡೆ ಮತ್ತೊಂದು ಮಂಟಪ ಇದೆ. ಹೆಚ್ಚಾಗಿ ಯಾವ ಮಂಟಪ ಇರ್ಬೋದು, ಅಲ್ಲಿಗೆ ಏನಿರ್ಬೋದು ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಇದು ನಂದಿ ಮಂಟಪ. ಶಿವಲಿಂಗದ ಎದುರುಗಡೆ ಯಾವತ್ತು ನಂದಿ ಇರ್ತಾನೆ, ಹಾಗಾಗಿ ಇದು ನಂದಿ ಮಂಟಪ. ಇಷ್ಟೊಂದು ಬೃಹತ್ತಾದ ನಂದಿ ಮಂಟಪ, ಇಷ್ಟೊಂದು ವಿಶಾಲವಾದ ನಂದಿ ಮಂಟಪ. ಈ ನಂದಿ ಮಂಟಪದ ಎದುರುಗಡೆ ಮತ್ತೊಂದು ಮಂಟಪ ಇದೆ, ಆ ಮಂಟಪಕ್ಕೂ ಹೋಗೋಣ ಬನ್ನಿ. ಈ ದೇವಸ್ಥಾನದಿಂದ ವಿಹಂಗಮ ನೋಟವನ್ನ ನೋಡುವಂತ ವಿಶೇಷವಾದ ಒಂದು ಕಿಟಕಿ ಅಥವಾ ಬಾಗಿಲು ಅಂತ ಕರಿಬಹುದು. ಇಲ್ಲಿಂದ ಸಂಪೂರ್ಣವಾದ ಚಿತ್ರಣವನ್ನ, ಈ ದೇವಸ್ಥಾನದ ಎದುರುಗಡೆ ಇರುವಂತ ಸಂಪೂರ್ಣವಾದ ಚಿತ್ರಣವನ್ನ ಇಲ್ಲಿ ಕಾಣಬಹುದು. ಈ ದೇವಸ್ಥಾನದ ಮೇಲ್ಗಡೆಯಿಂದ ಒಂದು ಸುಂದರವಾದ ದೃಶ್ಯವನ್ನ ನಿಮ್ಗೆ ತೋರಿಸ್ತೇನೆ. ಸುಂದರವಾದ ದೃಶ್ಯ ಇದು. ನಮಸ್ಕಾರ. ಇದೊಂದು ವಿಶೇಷವಾದ ದೇವಸ್ಥಾನ. ಯಾಕೆ ಈ ದೇವಸ್ಥಾನ ಇಷ್ಟು ವಿಶೇಷವಾಗಿದೆ ಅಂತಂದ್ರೆ, ಹಾಗೇನೆ ಅವರು ಅಂದಾಜು ಮಾಡಿದ್ರು ಏನಂತಂದ್ರೆ, ಈ ದೇವಸ್ಥಾನದ ಮೇಲ್ಗಡೆ ಹತ್ತಿ ಬಂದ ನಂತರ ಈ ದೇವಸ್ಥಾನದ ಸಂಪೂರ್ಣ ಚಿತ್ರಣವನ್ನು ಸಹ ಕಾಣುವಂತ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿ ಬಂದ ಭಕ್ತಾದಿಗಳಿಗೆ ಎಲ್ಲಾ ದೇವಸ್ಥಾನಗಳು, ಎಲ್ಲಾ ಚಿತ್ರಣಗಳು, ಎಲ್ಲಾ ಕೆತ್ತನೆಗಳು ಸಹ ಸುಲಭವಾಗಿ ಕಾಣ್ಲಿ ಅಂತ ಹೇಳಿ ಮಾಡಿರ್ಬೋದು. ಆ ನಂದಿ ಮಂಟಪ ಹಾಗೂ ವೀಕ್ಷಣಾ ಮಂಟಪದ ಮಧ್ಯೆ ಸ್ವಲ್ಪ ಖಾಲಿ ಜಾಗವನ್ನಿಟ್ಟು ನಮಗೆ ಅಂದ್ರೆ ಭಕ್ತಾದಿಗಳಿಗೆ, ಯಾತ್ರಾರ್ಥಿಗಳಿಗೆ ವಿಶೇಷವಾದ ಅನುಭವವನ್ನ ಪಡ್ಕೊಳ್ಳುವಂತ, ದೃಶ್ಯಾವಳಿಗಳನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡಿದಾರಲ್ಲ, ಆಗಿನ ತಂತ್ರಜ್ಞಾನಕ್ಕೊಂದು ನಮಸ್ಕಾರ. ಇಂಥ ವಿಶೇಷವಾದ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ